ಎಲ್ಲ ಒಂದು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದರಲ್ಲಿ ನಿಮಗೆ 6ನೇ ತರಗತಿ ಅರ್ಧವಾರ್ಷಿಕ ಪರೀಕ್ಷೆ ಅಥವಾ S7 ಎಕ್ಸಾಮ್ಗೆ ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ಯಾಕಂತಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನ್ ನಿಮಗೆ ನಾಳೆ S7 ಎಕ್ಸಾಮಲ್ಲಿ ಹಿಂದಿ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಅರ್ಥ ಆಯ್ತಾ? ಪ್ರಶ್ನೆ ಪತ್ರಿಕೆ ಇದಿರ್ತಿರ್ತದೆ. ಅದಷ್ಟೇ ಅಲ್ಲದೆ ತುಂಬ ಕ್ವಶನ್ಸು ಇಲ್ಲಿಂದ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಸವಾಲು ಬರ್ತವೆ. ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ವಿತ್ ಆನ್ಸರ್ ಕೊಡ್ತೀನಿ. ಕೊನೆಯವರೆಗೆ ತಪ್ಪದೆ ನೋಡಿ. ಯಾರೆಲ್ಲ ಪಾಸ್ ಆಗ್ಬೇಕು ಅನ್ಕೋತಾರೆ ಮತ್ತು ಸ್ಕೋರ್ ಮಾಡ್ಕೊಂಡು ಕೂತಾರ ಎಲ್ಲರಿಗೂ ನೋಡಲೇಬೇಕು. ತಪ್ಪದೆ ಕೊನೆಯವ್ರಿಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದನ್ನು ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದರೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಹುಡುಗರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ S7 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರು, ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತು ಪಿಕ್ಸ್ ಎಲ್ಲ ಬರುವಂಥ ಕ್ವಶನ್ಗಳು, ಪಿಕ್ಸ್ ಬರುವಂಥ ಪ್ರಶ್ನೆಗಳು ಅವೆಲ್ಲ ಆಗ್ತಾ ಇರ್ತೀವಿ. ಅವೆಲ್ಲ ಬೇಕು ಅಂದರೆ ಕ್ವಶನ್ ಪೇಪರ್ಗಳು, ಪಿಕ್ಸ್ ಬರುವಂಥ ಪ್ರಶ್ನೆಗಳು ಬೇಕು ಅಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರಿ, ಇನ್ ಕೇಸ್ ನೀವು ಮಾಡ್ಕೊಂಡಿಲ್ಲ ಅಂದರೆ ಎಲ್ಲ ವಿಡಿಯೋ ಬರೋದಿಲ್ಲ ನಿಮಗೆ, ಎಲ್ಲ ವಿಡಿಯೋ ಮಿಸ್ ಮಾಡ್ಕೊತೀರಾ. ಆದ್ದರಿಂದ ಒಂದೊಂದು ಕ್ಲಿಕ್ಕು ಸಬ್ಸ್ಕ್ರೈಬ್ ಹತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೇಟ್ ಮಾಡ್ಕೊಳ್ಳಿ. ಮಾಡಿದ್ರಾ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಹೆಲ್ಪ್ ಆಗಲಿ. ಸೊ ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಈಗೆಲ್ಲ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು ಪ್ರತಿಯೊಂದು ಸಬ್ಜೆಕ್ಟ್ ಇರ್ತವೆ. ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ. ಅರ್ಥ ಆಯ್ತಾ? ಜಸ್ಟ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನು ಕೂಡ ಓದ್ಕೊಳ್ಳಿ. ಆಮೇಲೆ ಈ ಒಂದು ವಿಡಿಯೋ ಮುಗಿದ ಮೇಲೆ ಅವನು ಕೂಡ ಓದ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಇರ್ತವೆ. ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಓಕೆ, ಮೊದಲಾಗಿ ನಿಮಗೆ ಕಕ್ಷಾ ನೋಡಿ, ಇದು ಬಂದ್ಬಿಟ್ಟು ಹಿಂದಿ ವಿಷಯ. ಅರ್ಥ ಆಯ್ತಾ? ವಿಷಯ ಹಿಂದಿ. ಸಮಯ 90 ನಿಮಿಷ ಇರ್ತದೆ. 90 ನಿಮಿಷ ಇರ್ತದೆ. ಅಂಕ 40. ಸೊ ತುಂಬ ಜನ ಕೇಳ್ತಿರ್ತಾರೆ 8 ಮಾರ್ಕ್ಸ್ ಎಷ್ಟು ಮಾಡ್ತಂತ. 40 ಅಂಕಗಳಿಗೆ ಎಕ್ಸಾಮ್ ಇರ್ತದೆ. ಸೊ 6ನೇ ತರಗತಿಯವರು ಸಂಕಲಾತ್ಮಕ ಮೂಲ್ಯಾಂಕನ ಸೆಪ್ಟೆಂಬರ್ 2025 ಅಂದರೆ ಸೆಪ್ಟೆಂಬರ್ಲಿ ನಡೀತದಲ್ಲ. ಈಗೆಲ್ಲ ನಿಮಗೆ ಟೈಮ್ ಪ್ಲೇ ಗೊತ್ತಿಲ್ಲ ಅಂದರೆ ಆಗಿರ್ತೇನೆ ನೋಡ್ಕೊಳ್ಳಿ. ಸೊ ಮೊದಲಾಗಿ ನಿಮಗೆ ಚಾತುರ್ಕ ನಾಮ್ ಅಂತ ಕೊಟ್ಟಿರ್ತಾರೆ. ಸೇಮ್ ಇದೇ ರೀತಿ ನಿಮಗೆ ಕೊಡ್ಬೋದು. ಅರ್ಥ ಆಯ್ತಾ? ಆಲ್ಮೋಸ್ಟ್ ನಿಮಗೆ ಇದೇ ರೀತಿ ಒಂದು ಆನ್ಸರ್ ಶೀಟ್ನ ಕೊಡ್ಬೋದು ಅಥವಾ ನಿಮಗೆ ಬೇರೆ ಆನ್ಸರ್ ಶೀಟ್ನ ಕೊಡ್ಬೋದು. ಒಟ್ಟಿನಲ್ಲಿ ಮೇನಾಗಿ ನೀವು ಕ್ವಶನ್ ನೋಡ್ಕೊಳ್ಳಿ. ಮೊದಲಾಗಿ ನಿಮಗೆ 5 ಕ್ವಶನ್ ಇರ್ತವೆ. ಅರ್ಥ ಆಯ್ತಾ? ಸೊ ಒಂದು ಅಂಕಲ್ ಪ್ರಶ್ನೆ ಅಂದರೆ ಒಂದು ಪ್ರಶ್ನೆ ಇರ್ತದೆ. 5 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಇರ್ತದೆ. ಅರ್ಥ ಆಯ್ತಾ? 5 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಇರ್ತದೆ. ಏನಿರ್ಬೋದು? ಹಿಂದಿ ವರ್ಣಮಾಲಾ ಲಿಖೋ ಅನ್ನೋ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಏನು ಬರೆಯೋದು? ಹಿಂದಿ ಅ ಆ ಇ ಬರೀಬೇಕು ನೋಡಿ. ಹಿಂದಿ ಅ ಆ ಇನ ಬರೀಬೇಕು. ಸೊ ಒಂದೇದು ಉತ್ತರ ಕೂಡ ತೋರಿಸ್ಬೇಕು. ಅ ಇ ಕೂಡ ತೋರಿಸ್ಬೇಕು. ನಿಮಗೆ ಅ ಆ ಇ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಸೊ ನೋಡಿ, ಒಂದೇದು ಉತ್ತರ ನೋಡೋಣ. ಅ ಆ ಇ ಈ ಉ ಇದನ್ನ ಬರೀಬೇಕು ನೋಡಿ. ಇದಕ್ಕೆ 5 ಮಾರ್ಕ್ಸ್ ಇರ್ತದೆ. 5 ಮಾರ್ಕ್ಸು ನಿಮಗೆ ಹಿಂದಿ ಅ ಆ ಇ ಬರೋದಕ್ಕೆ ಇರ್ತದೆ. ಇನ್ನು ನೆಕ್ಸ್ಟು ಇಷ್ಟು ಬರಿಬೇಕು ನೋಡಿ. ಸೊ ಇದನ್ನ ಬರ್ಕೊಳ್ಳಿ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಇದೇ ಬರ್ತದೆ. ಇಂಪಾರ್ಟೆಂಟು ಬರ್ಬೋದು ನಿಮ್ಮ ಎಕ್ಸಾಮ್ಗೆ. ಚೆನ್ನಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟು ಪ್ರಶ್ನೆ 2 ವ್ಯಂಜನಕ ಬಾರ ಕಡಿ ಕೇಳಿದರೆ ನೋಡಿ. ಬಾರ ಕಡಿ ಕೇಳಿದರೆ ಅಂದರೆ ಕಾಕಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಯಾರು ಕೊಟ್ಟಿದ್ದಾರೆ? ಖ ಜ ತ ಪ ರ ಕೊಟ್ಟಿದ್ದಾರೆ. ಇದು ಕೂಡ 5 ಮಾರ್ಕ್ಸು. ಅರ್ಥ ಆಯ್ತಾ? ಇದು ಕೂಡ 5 ಮಾರ್ಕ್ಸ್ ಇರ್ತದೆ. 5 ಮಾರ್ಕ್ಸ್ ಇರ್ತದೆ. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಇರ್ತದೆ. ಕಿ 1 ಮಾರ್ಕ್ಸು, ಕಾಕಿ ಬರೀಬೇಕು. ಜಜಾಜಿ, ತ ತಾತಿ, ಪ ಪಾಪಿ, ರ ರಾರಿ ಬರೀಬೇಕು. ಸೊ ಎರಡನೇದು ಉತ್ತರ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಸೊ ನೋಡಿ, ಇದೆ ನೋಡಿ. ಕ ಕಿ ಕು ಕು ಕೆ ಕೈ ಕೋ ಕೌ ಖಂ ಖ. ಇಷ್ಟೇ ನೋಡಿ ಆನ್ಸರು. ಇನ್ನು ಬರ್ಕೊಳ್ಳಿ. ಸೊ ಅಷ್ಟೊಂದು ಟಫ್ ಕ್ವಶನ್ ಹೇಳೋದಿಲ್ಲ ನಿಮಗೆ. ತುಂಬಾ ಈಸಿ ಪ್ರಶ್ನೆಗಳು ನೋಡಿ. ಇದೇ ರೀತಿ ಬಾರ ಕಡಿ, ಅ ಇ ಕಾಕಿ ಇದೆ ನೋಡಿ. ತುಂಬ ಏನು ನಿಮಗೆ ಟಫ್ ಕ್ವಶನ್ ಕೇಳೋದಿಲ್ಲ. ಇನ್ನು ಮೂರನೇ ಮೇನು ನಿಮಗೆ. ಮೂರನೇ ಮೇನಲ್ಲಿ ಚಿತ್ರ ದೇಖೋ ಅವ್ರ ಶಬ್ದ ಲಿಖೋ. ಚಿತ್ರ ನೋಡಿಬಿಟ್ಟು ಶಬ್ದವನ್ನು ಬರಿಬೇಕು. ಚಿತ್ರವನ್ನು ನೋಡಿಬಿಟ್ಟು ಶಬ್ದವನ್ನು ಬರಿಬೇಕು. ನೋಡೋಣ. 4 ಚಿತ್ರ ಕೊಟ್ಟಿದ್ದಾರೆ. 3, 4, 5, 6. ಮೂರನೇದು ಏನಿದೆ? ಮಾವಿನಕಾಯಿ ಇದೆ. ಮೊದಲು ಕನ್ನಡದಲ್ಲಿ ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಹಿಂದಿಯಲ್ಲಿ ನೋಡೋಣ ನಾವು. ಮಾವಿನಕಾಯಿ. ಇನ್ನು 4ನೇದು ಭಾರತದ ಜೆಂಡಾ ಇದೆ. ಇನ್ನು 5ನೇದು ಕಣ್ಣು ಇದೆ. 6ನೇದು ಒಂದು ಪೆನ್ನು ಇದೆ. ಸೊ ಏನಾಗ್ಬೋದು ಹಿಂದಿಯಲ್ಲಿ ಏನು ಕರೀತಾರೆ ಅದನ್ನ ಬರಿಬೇಕು ನೀವು. ಅರ್ಥ ಆಯ್ತಾ? ಸೊ 3, 4, 5, 6 ನಿಮಗೆ ಗೊತ್ತಾ ತೋರಿಸ್ಬಿಡ್ತೀನಿ. ಸೊ 3ನೇದು ಆಮ್ ಆಗ್ತದೆ. 4ನೇದು ಜೆಂಡಾ ಆಗ್ತದೆ. 5ನೇದು ನಯನ್ ಆಗ್ತದೆ. 6ನೇದು ಕಮಲ್ ಆಗ್ತದೆ. ನೋಡಿ ಇದೇ ರೀತಿ ಕೇಳ್ತಾರೆ. ಬೇಕು ಚಿತ್ರ ಕೊಡ್ತಾರೆ. 4 ಚಿತ್ರ ಕೊಟ್ಬಿಟ್ಟು ಬರಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? 4 ಇರ್ತವೆ. ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಯಾವ್ದು ಬೇಕಾದ್ರೂ ಚಿತ್ರ ಕೊಡ್ಬೋದು ಅವರು. ಯಾವ್ದು ಬೇಕಾದ್ರೂ ಕೊಡ್ಬೋದು. ಆಲ್ಮೋಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಹಿಂದಿ ಬುಕ್ಕಲ್ಲಿ ಇರ್ತವೆ. ನೋಡ್ಕೊಳ್ಳಿ ಒಂದ್ಸಲ. ಎಲ್ಲವೂ ನೋಡ್ಕೊಳ್ಳಿ. ಇನ್ನು ಶಬ್ದ ಬನಾವು ಕ್ವಶನ್ ಕೇಳಿರ್ತಾರೆ. ಪ್ರಶ್ನೆ 7, 8, 9, 10. ಅರ್ಥ ಆಯ್ತಾ? ಈಗ ಕೊಟ್ಟಿರ್ತಾರೆ ಅವರು. ಏನು ಆಗ್ಬೋದು? ಕೊಟ್ಟಿದ್ದಾರೆ, ರೈ ಕೊಟ್ಟಿದ್ದಾರೆ, ಶ ಕೊಟ್ಟಿದ್ದಾರೆ, ಧ ಕೊಟ್ಟಿದ್ದಾರೆ.
ಏನಾಗ್ಬೋದು ಇದು? ಅದೇ ರೀತಿ 8ನೇದು, 9ನೇದು, 10ನೇದು. 7, 8, 9, 10 ಉತ್ತರ ತೋರಿಸ್ಬಿಡ್ತೇನೆ ನಿಮಗೆ, ಅಥವಾ ಬರ್ಕೊಳ್ಳಿ ನೀವು. ಸೊ ಹೆಲ್ಪ್ ಆಗ್ತದೆ, ಬರ್ಕೊಳ್ಳಿ ಸಾಧ್ಯ ಇದ್ದರೆ. 7ನೇದು ಔಷಧ ಆಗ್ತದೆ. ಸೊ ಔಷಧ ಆಗ್ತದೆ, ಔಷಧಿ ಅದು ಔಷಧ ಆಗ್ತದೆ. 8ನೇದು ಅಂಗುಟಿ ಇದೆ, ಅಂಗುಟಿ ಆಗ್ತದೆ. ಪ್ರಶ್ನೆ ಸಂಖ್ಯೆ 9 ಕಿಸಾನ್ ಆಗ್ತದೆ. ಪ್ರಶ್ನೆ ಸಂಖ್ಯೆ 10 ಕಾಗಜ್ ಆಗ್ತದೆ. ಸೊ ನೋಡಿ ಅಷ್ಟೇ ನೋಡಿ. ಸೊ ಅವು ನೋಡಿ ಅದು ಆಗ್ತಾಯ್ತಾ. ಸೊ ಔಷಧ ನೋಡಿ, ಅದನ್ನ ಕೂಡಿಸ್ಬಿಡ್ಬೇಕು ನೀವು, ಏನೂ ಇಲ್ಲ ಇಲ್ಲಿ, ಅದನ್ನೇ ಕೂಡಿಸ್ಬಿಡ್ಬೇಕು. ಅದು ಅದನ್ನೇ ಕೂಡಿಸ್ಬೇಕು. ಔಷಧ ನೋಡಿ ಅವರು ಕೊಟ್ಟಿದ್ದಾರೆ, ಅದನ್ನ ಕೂಡಿಸಿರ್ಬೇಕು ಅಷ್ಟೇ, ಅರ್ಥ ಆಯ್ತಾ. ಇಲ್ಲಿ ಬಿಡಿಬಿಡಿಸಿ ಕೊಟ್ಟಿದ್ದಾರೆ, ಅದನ್ನು ಕೂಡಿಸಿರಬೇಕು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 5ನೇ ಮೇನು ಶಬ್ದೋ ಮೇ ಲಿಖಿಯೇ. ಶಬ್ದೋ ಮೇ ಲಿಖಿಯೇ ಅಂದರೆ ಏನು? ಇಲ್ಲಿ ನಂಬರ್ ಕೊಟ್ಟಿರ್ತಾರೆ. ಪ್ರಶ್ನೆ 11, 12, 13, 14 ನಂಬರ್ ಕೊಟ್ಟಿರ್ತಾರೆ. ಇದನ್ನ ಶಬ್ದದಲ್ಲಿ ಬರೀಬೇಕು. ಏನೆಲ್ಲ ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ, 13 ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ. ಸೊ 11, 12, 13, 14. 11ನೇದು 3 ಆಗ್ತದೆ, 12ನೇದು 7 ಆಗ್ತದೆ, 13ನೇದು 13 ಆಗ್ತದೆ, 14ನೇದು 20 ಆಗ್ತದೆ. ಈ ರೀತಿಯಾಗಿ ನಿಮಗೆ ಹಿಂದಿಯಲ್ಲಿ ಬರೀಬೇಕು, ಅರ್ಥ ಆಯ್ತಾ. ಈ ರೀತಿಯಾಗಿ ಹಿಂದಿಯಲ್ಲಿ ನೀವು ಬರಿಬೇಕು, ಅದು ಯಾವ ಸಂಖ್ಯೆ ಏನು ಆಗ್ತದೆ ಅಂತ, ಅರ್ಥ ಆಯ್ತಾ. 4 ಕ್ವಶನ್ ನೀವು ಕೂಡ ಇರ್ತವೆ, ನೋಡ್ಕೊಳ್ಳಿ. ಈ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಹಿ ಶಬ್ದ ಚುನ್ಕರ್ ಖಾಲಿ ಜಗ ಬರೋ. ಸಹಿ ಶಬ್ದ ಚುನ್ಕರ್ ಖಾಲಿ ಜಗ ಬರೋ, ಅರ್ಥ ಆಯ್ತಾ. ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಸರಿಯಾದ ಉತ್ತರ ನೋಡ್ಬೇಕು ನಾವು. 15ನೇದು ಮೈ ಸ್ಕೂಲ್ ಜಾತಾ ಹೂ ನಾ ಹೈನಾ ಏನಾಗ್ಬೋದು? ಮೈ ಸ್ಕೂಲ್ ಜಾತಾ ಹೂ ಆಗ್ತದ, ಮೈ ಸ್ಕೂಲ್ ಜಾತಾ ಹೈ ಆಗ್ತದ. ಪ್ರಶ್ನೆ ಸಂಖ್ಯೆ 16 ಡ್ಯಾಶ್ ಕಲ್ಮೆ ಹೈ, ವೇ ಕಲ್ಮೆ ಹೈನಾ ಅಥವಾ ವಹ ಕಲ್ಮೆ ಹೈನಾ. ಪ್ರಶ್ನೆ ಸಂಖ್ಯೆ 17 ಮೋಹನ್ ಡ್ಯಾಶ್ ಬಾಯಿ ಹೈ, ಮೇರಾ ಬಾಯಿ ಅಥವಾ ಮೇರಿ ಬಾಯಿ. ಪ್ರಶ್ನೆ ಸಂಖ್ಯೆ 18 ಎ ದೀಪಕ್ ಡ್ಯಾಶ್ ಬೈಲ್ ಹೈ, ಖೀನಾ ಯಾವುದಾಗ್ಬೋದು? 15, 16, 17, 18 ಉತ್ತರನ ಕೂಡ ನಿಮಗೆ ಹೇಳ್ಬಿಡ್ತೀನಿ. ಸೊ 15ನೇದು ಹೂ ಆಗ್ತದೆ, 16ನೇದು ಮೇ ಆಗ್ತದೆ, 17ನೇದು ಮೇರ ಆಗ್ತದೆ, 18ನೇದು ಖೇ ಆಗ್ತದೆ, ಅರ್ಥ ಆಯ್ತಾ, ಖೇ ಆಗ್ತದೆ. ಸೊ ನೆಕ್ಸ್ಟ್ ಹೋಗೋಣ. ಪ್ರಶ್ನೆ ಸಂಖ್ಯೆ 18 ಆಯಿತು. ಪ್ರಶ್ನೆ 19 ಇಲ್ಲಿ ನಮಗೆ ಜೋಡ್ಕರ್ ಲಿಖಿಯ ಪ್ರಶ್ನೆಗಳು ಇರ್ತವೆ. ಇಲ್ಲಿ 4 ನಿಮಗೆ ಜೋಡ್ಕರ್ ಲಿಖಿಯ ಪ್ರಶ್ನೆ ಇರ್ತವೆ, ನೋಡೋಣ ಪ್ರಶ್ನೆಗಳನ್ನು. 19ನೇದು ಗೋಡೋ ಕಾ ಚೆಹರಾ ವಕೀಲ್ ಹೈ. ಸೊ ಇದನ್ನ ನೀವು ಎರಡೂ ಕೂಡ ಜೋಡಿಸಿರಬೇಕು. ಯಾರು ತಿಳಿಸ್ಬೋದು? ಮುಂದೆ ಆನ್ಸರ್ ಕೊಡ್ತೀನಿ, ಮೊದಲು ವಾಕ್ಯವನ್ನು ನೋಡ್ಕೊಳ್ಳಿ. 20ನೇದು ನವೀನ್ ಕಾ ಭಾಯ್ ಕಪಡೋ ಕಾ ವ್ಯಾಪಾರಿ. 21 ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಸುಂದರ್ ಹೈ. 22 ಸುರೇಶ್ ಪ್ರಧಾನ ಮಂತ್ರಿ ತೇ. ನೋಡಿ ಇಲ್ಲಿ ಅವರು ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ, ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ, ಅದನ್ನ ಜೋಡಿಸಿರಬೇಕು. 1ನೇದಕ್ಕೆ ಯಾವುದಾಗ್ತದೆ, 2ನೇದಕ್ಕೆ ಯಾವುದಾಗ್ತದೆ, 3ನೇದಕ್ಕೆ ಯಾವುದಾಗ್ತದೆ, 4ನೇದಕ್ಕೆ ಯಾವುದಾಗ್ತದೆ ಜೋಡಿಸಿರಬೇಕು. 19, 20, 21, 22. ಸೊ 19ನೇದು ಸುಂದರ್ ಹೈ, 20ನೇದು ವಕೀಲ್ ಹೈ, 21 ಪ್ರಧಾನ ಮಂತ್ರಿ ತೇ, 22 ಕಪಡೋ ಕಾ ವ್ಯಾಪಾರಿ. ನೋಡಿ ಅದು ಏನು ಹೊಂದಿಸಿ ಬರೀರಿ, ನಿಮಗೆ ಗೊತ್ತಿದೆಯಲ್ಲ ಹೊಂದಿಸಿ ಬರೆಯೋದು ಅಷ್ಟೇ. ನೋಡಿ ತುಂಬ ಏನು ವ್ಯತ್ಯಾಸ ಇಲ್ಲ, ಸೇಮ್ ಟು ಸೇಮ್ ಹೊಂದಿಸಿ ಬರೀರಿ ಅಂತಲೇ ಇರ್ತದೆ. ಅದಾರು ಹಿಂದಿಯಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಸೊ ಇದು ಕೂಡ ನಮಗೆ 4 ಕ್ವಶನ್ ಇರ್ತಾರೆ, 4 ಮಾರ್ಕ್ಸು. ಇನ್ನು ನೆಕ್ಸ್ಟು ಇನ್ನು ಪ್ರಶ್ನೋಕ್ಕೆ ಉತ್ತರ ಲಿಖೋ. ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು 5 ಇರ್ತವೆ, ಟೋಟಲಾಗಿ 10 ಮಾರ್ಕ್ಸು. 23ನೇದು ಆಕಿ ಮಾತ್ರವಾಲೆ 4 ಶಬ್ದ ಲಿಖೋ. 4 ಶಬ್ದವನ್ನು ಬರೆಯೋಕ್ಕೆ ಕೇಳಿದರೆ ಏನು? ಆಕಿ ಮಾತ್ರವಾಲೆ ಕೇಳಿದರೆ, ಸೊ 4 ಶಬ್ದ ಬರೀಬೇಕು. ಅದೇ ರೀತಿ 24ನೇದು ಊಕಿ ಮಾತ್ರವಾಲೆ 4 ಶಬ್ದ ಲಿಖೋ. 25 ಏಕಿ ಮಾತ್ರವಾಲೋ 4 ಶಬ್ದ ಲಿಖೋ. 26ನೇದು ಸಂಯುಕ್ತ ಕ್ಷಣೋ ಸೆ ಬನೆ 4 ಶಬ್ದ ಕೋ ಲಿಖೋ. ಸೊ 4 ಶಬ್ದವನ್ನು ಕೇಳಿದ್ದಾರೆ, 4 ಶಬ್ದ, ಅರ್ಥ ಆಯ್ತಾ. ಆಲ್ಮೋಸ್ಟ್ ನಿಮಗೆ 4 ಶಬ್ದವನ್ನು ಕೇಳಿದ್ದಾರೆ, ತುಂಬ ಏನು ಕೇಳಿಲ್ಲ. ಆಕಿ 4 ಶಬ್ದ, ಊಕಿ 4 ಶಬ್ದ, ಏಕಿ 4 ಶಬ್ದ, ಮತ್ತು ಅದೇ ಸಂಯುಕ್ತ ಅಕ್ಷರಕ್ಕೂ ಇವು ಕೂಡ 4 ಶಬ್ದ, ಎಲ್ಲ ಕೂಡ 4 ಕೇಳಿದ್ದಾರೆ. ಮತ್ತು ನೋಡೋಣ 23, 24, 25, 26 ಇನ್ನೊಂದಿದೆ ನೋಡಿ. 27ನೇ ಪ್ರಶ್ನೆ ಒಂದಿದೆ. ರೇಫ್ और ಫದೇನ್ ಲಗಾಕರ್ ಶಬ್ದ ಪೂರಾ ಕರೆ. ರೇಫರ್ ಬಳಸಬೇಕು ಅಥವಾ ಪದೇನ್ ಅಂತ ಬಳಸಬೇಕು, ಯಾವುದಾಗ್ಬೋದು ನೀವು ಬಳಸಬೇಕು. ಯಾವಾಗ ಕೊಟ್ಟಿದ್ದಾರೆ? ಪವತ್ ಕೊಟ್ಟಿದ್ದಾರೆ, ಪಸಾಲ್ ಕೊಟ್ಟಿದ್ದಾರೆ, ಠಗ್ ಕೊಟ್ಟಿದ್ದಾರೆ, ಓಮ್ ಕೊಟ್ಟಿದ್ದಾರೆ. ಇವು ಇನ್ನೂ ಕೂಡ ಪೂರ್ಣವಾಕ್ಯ ಆಗಿಲ್ಲ. ಅಲ್ಲಿ ನೀವು ಏನು ಬಳಸ್ಬಿಟ್ಟು ಪೂರ್ಣವಾಕ್ಯ ಮಾಡಬೇಕು? ರೇಪ್ ಅಥವಾ ಫದೇನ್ ಇವೆರಡು ಬಳಸ್ಬಿಟ್ಟು ಪೂರ್ಣವಾಕ್ಯ ಮಾಡಬೇಕು. ನೋಡೋಣ 23ರಿಂದ 27ರವರೆಗೆ ಉತ್ತರ ನೋಡೋಣ. ಸೊ ನೋಡಿ 23 ಕಾಮ್, ಜಾಲ್, ಗಾಯ್, ಬಾದಲ್. ಅದೇ ರೀತಿ 24, 25, 26, 27. ಸೊ ಇವಾಗ ಆನ್ಸರ್ ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಕ್ಕೆ ಎಂಡ್ ಆಗ್ತದೆ, ಅರ್ಥ ಆಯ್ತಾ. ಸೊ ಈಗಾಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಸಮಾಜ ವಿಜ್ಞಾನ,
ಗಣಿತ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಇರ್ತವೆ. ಸೊ ಅವೆಲ್ಲ ಇಂಪಾರ್ಟೆಂಟು, ಯಾಕಂದರೆ ಪ್ಯಾಟರ್ನ್ ಸೇಮ್ ಬರೋದ್ರಿಂದ ನಿಮ್ಮ ಎಕ್ಸಾಮು ಅದೇ ರೀತಿ ಇರ್ತದೆ. ಅರ್ಥ ಆಯ್ತಾ? ಸೊ ಇವ್ನು ಕೂಡ ಯಾರು ನೋಡ್ಕೊಂಡಿಲ್ಲ, ಪ್ರತಿಯೊಂದು ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಶೇರ್ ಮಾಡಿಬಿಟ್ಟು ಅವ್ರ ಕೂಡ ಹೇಳಿ, ಅವರು ಕೂಡ ಹೆಲ್ಪ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.